ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರಕ್ತಗತವಾಗಿ ಬಂದಿರುವಂಥದ್ದು ಜಾತಿಗಳ ಮಧ್ಯೆ ವೈಮನಸ್ಯ ಹುಟ್ಟುಹಾಕುವಂಥದ್ದು, ಧರ್ಮಗಳ ಮಧ್ಯೆ ದ್ವೇಷವನ್ನು ಬಿತ್ತಿದಂಥದ್ದು ಇದೇನು ಮೊದಲ ಬಾರಿ ಅಲ್ಲ. ವೀರಶೈವ ಲಿಂಗಾಯತ ಧರ್ಮವನ್ನೇ ಎರಡು ಭಾಗ ಮಾಡೋಕ್ಕೆ ಹೊರಟಂಥ ಮಹಾಪುರುಷ ಸಿದ್ದರಾಮಯ್ಯ. ಭಾಳಷ್ಟು ಬಾರಿ ಇವರು ಹಿಂದುಳಿದ, ಅಲ್ಪಸಂಖ್ಯಾತ, ಮುಂದುವರೆದವರು, SC ST ಈ ಥರ ಅವರು ಧರ್ಮ ಜಾತಿಗಳನ್ನು ಒಡೆಯುವಂಥದ್ದು ಅವರ ಪಾಠ ಆಗ್ಬಿಟ್ಟಿದೆ. ಈಗ ಹೊಸದಾಗಿ ಒಂದು ರೀತಿ ಕರ್ನಾಟಕ ಸರ್ಕಾರ ಕಳೆದ ಒಂದು ತಿಂಗಳಿಂದ ನಡೀತಾ ಇರೋ ಘಟನೆ ಇಡೀ ರಾಜ್ಯ ಸರ್ಕಾರ ತಲೆ ತಗ್ಗಿಸುವಂಥ, ಅವಮಾನ ಪಡುವಂಥ ಸಂಗತಿಗಳು ಪದೇ ಪದೇ ರಾಜ್ಯದಲ್ಲಿ ನಡೀತಾ ಇದೆ. ಬೆಳಗಾವಿ ಬೆತ್ತಲೆ ಪ್ರಕರಣ, SC ST ಮಹಿಳೆಯನ್ನು ಮಾಡಿದಂಥದ್ದು ಅದು ದೇಶವ್ಯಾಪಿ ಸುದ್ದಿ ಆಯಿತು, ಇಡೀ ದೇಶವ್ಯಾಪಿ ಸುದ್ದಿ ಆಯಿತು. ಸರ್ಕಾರಕ್ಕೆ ಮುಜುಗರ ಉಂಟಾಯಿತು. ಅದು ಮುಗಿತಾ ಇದ್ದಂಗೆ ಭ್ರೂಣ ಹತ್ಯೆಯ ದೊಡ್ಡ ದಂಧೆ ಕೂಡ, ಸುಮಾರು ಸಾವಿರಾರು ಮಕ್ಕಳ ಭ್ರೂಣ ಹತ್ಯೆ ಆಗಿರೋದು ಕೂಡ ಬೆಳಕಿಗೆ ಬಂತು. ಇದು ಮುಜುಗರ ಆಯಿತು. ಕೋಲಾರದ ಮಾಲೂರಲ್ಲಿ ಏನು ಮಕ್ಕಳ ಕೈಲಿ, ಶಾಲಾ ಮಕ್ಕಳ ಕೈಲಿ ಆ ಪಿಟ್ಟನ್ನು ಮತ್ತು ಶೌಚಾಲಯವನ್ನು ದಿನನಿತ್ಯ ಕ್ಲೀನ್ ಮಾಡಿಸ್ತಾ ಇರೋವಂಥದ್ದು, 16 ಕಿಲೋಮೀಟ್ರ್ ಹೋಗಿ ಅದಕ್ಕೆ ಬೇಕಾದಂಥ ಬೊಂಬುಗಳನ್ನು ತಂದು ಕ್ಲೀನ್ ಮಾಡುವಂಥ ಒಂದು ಪರಿಪಾಠ, ಮತ್ತು ಆ ಮಕ್ಕಳಿಗೆಲ್ಲ ಆಗಿರ್ತಕ್ಕಂಥ ಅಲರ್ಜಿ, ಸ್ಕಿನ್ ಅಲರ್ಜಿ, ಅವರನ್ನು ಇಡೀ ಆ ಪಿಟ್ಟದ ಒಳಗಡೆ ಇಳಿಸಿ ಇಡೀ ಅವರ ದೇಹ ಮುಳುಗೋಗಿರೋವಂಥದ್ದು, ಆ ಬಟ್ಟೆಗಳು ಅಲ್ಲೇ ಬಿದ್ದೋಗಿದೆ. ಇದು ಅವ್ರಿಗೆ ಅವಮಾನ ಆಗಿದೆ. ಅದು ಮುಗಿತಾ ಇದ್ದಂಗೆ ನೆನ್ನೆ ಬೆಂಗಳೂರಿನ ಕಾರ್ಪೊರೇಷನ್ ಏರಿಯಾದಲ್ಲೇ ಅಂದ್ರಹಳ್ಳಿಯಲ್ಲಿ ಮಕ್ಕಳಿಗೆ ಚಾಕ್ಲೇಟು ಚಿಕ್ಕಿ ಕೊಟ್ಟು ಕಳೆದ 4-5 ತಿಂಗಳಿಂದನೂ ಕೂಡ ಬಾತ್ರೂಮನ್ನು ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಹೆಣ್ಮಕ್ಳ ಬಾತ್ರೂಮಲ್ಲಿ, ಗಂಡು ಮಕ್ಕಳು ಪ್ರತಿದಿನ ಇಬ್ಬರನ್ನ ಸೆಲೆಕ್ಟ್ ಮಾಡ್ತಾರಂತೆ. ಹೆಡ್ ಮಾಸ್ಟ್ರ್ ಬಂದು ಪ್ರತಿದಿನ ಒಂದು ಕ್ಲಾಸಿಗೆ ಬರೋದು, ಬಂದು ಆಯ್ಕೆ ಮಾಡೋವಂಥದ್ದು, ಅವ್ರಿಗೆ ಚಾಕ್ಲೇಟು ಚಿಕ್ಕಿ ಕೊಟ್ಟು ದಿನನಿತ್ಯ ಕ್ಲೀನ್ ಮಾಡೋವಂಥದ್ದು. ಇದು ಸರ್ಕಾರ ಸತ್ತಿರೋ ಅಂಥದ್ದಕ್ಕೆ ಸರ್ಕಾರ ಆ್ಯಕ್ಟಿವ್ ಇಲ್ಲದೆ ಇರತಕ್ಕಂಥದ್ದು, ಮತ್ತು ಅಧಿಕಾರಿಗಳ ಮೇಲೆ ಯಾವುದೇ ರೀತಿ ಹಿಡಿತ ಇಲ್ಲದೆ ಇರತಕ್ಕಂಥ ನಿಲುವನ್ನು ಇದು ಸ್ಪಷ್ಟವಾಗಿ ತೋರಿಸ್ತಾ ಇದೆ.